ಕ್ರಿಸ್ಟಿಯಾನೋ ರೊನಾಲ್ಡೋ ವಿಶ್ವ ಫುಟ್ಬಾಲ್ನ ಒಬ್ಬ ದಂತಕಥೆಯ ಆಟಗಾರ 2023ರಿಂದ ಸೌದಿ ಅರೇಬಿಯಾದ ಅಲ್ ನಸ್ರ್ ಕ್ಲಬ್ಗಾಗಿ ಆಡುತ್ತಿದ್ದಾರೆ. ಅವರ ಪ್ರತಿಯೊಂದು ಕಾರ್ಯವೂ ವಿಶೇಷವಾಗಿ ಸೌದಿ ಅರೇಬಿಯಾದ ಧಾರ್ಮಿಕ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಜಾಗತಿಕ ಗಮನವನ್ನು ಸೆಳೆಯುತ್ತದೆ. ಇತ್ತೀಚೆಗೆ ಒಂದು ಪಂದ್ಯದ ವೇಳೆ ರೊನಾಲ್ಡೋ ಕೈಗಳನ್ನು ಎತ್ತಿ ಪ್ರಾರ್ಥಿಸುವ ದೃಶ್ಯಗಳು ವೈರಲ್ ಆಗಿದ್ದವು. ಇದನ್ನು ಇಸ್ಲಾಮಿಕ್ ಆಚಾರವಾದ ದುವಾದೊಂದಿಗೆ ಸಂಬಂಧಿಸಿ ಚರ್ಚೆಯಾಯಿತು. ಇದು ಉದ್ದೇಶಪೂರ್ವಕ ಧಾರ್ಮಿಕ ಕೃತ್ಯವಲ್ಲದಿದ್ದರೂ ಸೌದಿ ಜನರಲ್ಲಿ ಸಕಾರಾತ್ಮಕ ಸಂದೇಶವನ್ನು ಮೂಡಿಸಿತು. ಇದರ ನಡುವೆ ರೊನಾಲ್ಡೋ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಲು ಆಸಕ್ತಿ ತೋರಿದ್ದಾರೆ ಎಂಬ ಸುದ್ದಿ ಅಲ್ ನಸರ್ ಕ್ಲಬ್ನ ಮಾಜಿ ಗೋಲ್ ಕೀಪರ್ ವಾಲಿದ್ ಅಬ್ದುಲ್ಲಾ ಅವರ ಹೇಳಿಕೆಯ ಮೂಲಕ ವೈರಲ್ ಆಯಿತು. ಸೌದಿ ಟಿವಿ ಕಾರ್ಯಕ್ರಮವೊಂದರಲ್ಲಿ ವಾಲಿದ್ ಹೇಳಿದ್ದು, ರೊನಾಲ್ಡೋ ಧರ್ಮ ಬದಲಾವಣೆಯ ಬಗ್ಗೆ ಮಾತನಾಡಿದಾಗ ಆಸಕ್ತಿ ತೋರಿದ್ದಾರೆ, ಒಮ್ಮೆ ಗೋಲ್ ಸಾಧಿಸಿದ ಬಳಿಕ ಸುಜೂದ್ ಮಾಡಿದ್ದಾರೆ ಮತ್ತು ಇಸ್ಲಾಮಿಕ್ ಸಂಪ್ರದಾಯಗಳನ್ನು ಅನುಸರಿಸಲು ಸಹ ಆಟಗಾರರನ್ನು ಪ್ರೋತ್ಸಾಹಿಸಿದ್ದಾರೆ ಎಂದು. ಕರೀಂ ಬೆಂಜೆಮಾ, ಮೆಸ್ಸಿಯು, ಡೋಸಿಲ್ ಮುಂತಾದವರು ಅವರ ಮೇಲೆ ಪ್ರಭಾವ ಬೀರಿದ್ದಾರೆ ಎಂದು ವಾಲಿದ್ ಸೂಚಿಸಿದ್ದಾರೆ. ರೊನಾಲ್ಡೋ ಅವರ ವರ್ತನೆ ಮತ್ತು ಸೌದಿ ಸಂಸ್ಕೃತಿಯ ಬಗ್ಗೆ ತೋರಿದ ಗೌರವವು ಈಗಾಗಲೇ ಗಮನ ಸೆಳೆದಿದೆ. ಸಾಂಪ್ರದಾಯಿಕ ಉಡುಗೆ ಧರಿಸುವುದು, ಬಾಂಕರಿಗೆ ಗೌರವ ತೋರಲು ತರಬೇತಿಯನ್ನು ನಿಲ್ಲಿಸುವಂತೆ ಕೇಳಿಕೊಳ್ಳುವುದು ಮುಂತಾದ ಕಾರ್ಯಗಳು ಅವರ ಧರ್ಮ ಸೌಹಾರ್ದ ಮನೋಭಾವವನ್ನು ಬಿಂಬಿಸುತ್ತವೆ. ಟ್ಯಾಟೂ ಮಾಡಿಕೊಳ್ಳದಿರುವುದು, ಮದ್ಯಪಾನವನ್ನು ತಪ್ಪಿಸುವುದು ಮುಂತಾದ ಜೀವನ ಶೈಲಿಯು ಮುಸ್ಲಿಂ ಅಭಿಮಾನಿಗಳಲ್ಲಿ ಅವರನ್ನು ಜನಪ್ರಿಯನನ್ನಾಗಿ ಮಾಡಿದೆ. ಆದರೆ ರೊನಾಲ್ಡೋ ಇಸ್ಲಾಂ ಸ್ವೀಕರಿಸಿದ್ದಾರೆ ಎಂಬ ಸುದ್ದಿಗಳು ಈ ಹಿಂದೆಯೂ ಸುಳ್ಳಾಗಿ ಹರಡಿದ್ದವು. ವಾಲಿದ್ ಅವರ ಮಾತುಗಳು ಬಲವಾದ ವಿಶ್ವಾಸಾರ್ಹತೆಯನ್ನು ನೀಡಿದರೂ ರೊನಾಲ್ಡೋ ಅವರಿಂದ ನೇರ ದೃಢೀಕರಣವಿಲ್ಲ. ಅವರ ಕಾರ್ಯಗಳು ಸೌದಿ ಸಂಸ್ಕೃತಿ ಮತ್ತು ಇಸ್ಲಾಂಗೆ ಗೌರವದ ಸಂಕೇತವಾದರೂ ಧರ್ಮ ಬದಲಾವಣೆಯ ಬಗ್ಗೆ ಊಹಾಪೋಹಗಳು ಉತ್ಪ್ರೇಕ್ಷಿತವಾಗಿರಬಹುದು. ರೊನಾಲ್ಡೋ ಅವರ ಈ ಕಾರ್ಯಗಳು ಧಾರ್ಮಿಕ ಸಾಂಸ್ಕೃತಿಕ ಭಿನ್ನತೆಗಳನ್ನು ಮೀರಿ ಗೌರವ ಮತ್ತು ಸಹಿಷ್ಣುತೆಯನ್ನು ಉತ್ತೇಜಿಸುವ ಮಾನವನ ಚಿತ್ರಣವನ್ನು ಒಡ್ಡುತ್ತವೆ. ತಮ್ಮ ನಂಬಿಕೆಗೆ ನಿಷ್ಠರಾಗಿರುವ ಅವರು ಇತರ ಧರ್ಮಗಳನ್ನು ಗೌರವಿಸುವ ಮನೋಭಾವವು ವಿಶ್ವಕ್ಕೆ ಮಾದರಿಯಾಗಿದೆ. ಸೌದಿ ಅರೇಬಿಯಾ ಒಂದು ಇಸ್ಲಾಮಿಕ್ ರಾಷ್ಟ್ರವಾಗಿದ್ದು, ಇಲ್ಲಿ ಇಸ್ಲಾಂ ಧರ್ಮದ ಆಚಾರಗಳು ಮತ್ತು ಸಂಪ್ರದಾಯಗಳು ಜನಜೀವನದ ಕೇಂದ್ರಬಿಂದುವಾಗಿವೆ. ರೊನಾಲ್ಡೋ 2023ರಲ್ಲಿ ಅಲ್ ನಸ್ರ್ ಕ್ಲಬ್ಗೆ ಸೇರಿದ ನಂತರ ಸೌದಿ ಫುಟ್ಬಾಲ್ ಲೀಗ್ನ ಜಾಗತಿಕ ಗಮನವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರ ಪ್ರತಿಯೊಂದು ಕಾರ್ಯವೂ ವಿಶೇಷವಾಗಿ ಸಾರ್ವಜನಿಕ ವೇದಿಕೆಗಳಲ್ಲಿ ಅಭಿಮಾನಿಗಳಿಗೆ ಮತ್ತು ಮಾಧ್ಯಮಗಳಿಗೆ ದೊಡ್ಡ ಕುತೂಹಲದ ವಿಷಯವಾಗಿದೆ. ಈ ಸಂದರ್ಭದಲ್ಲಿ ರೊನಾಲ್ಡೋ ಅವರ ಕಾರ್ಯವನ್ನು ವಿಶ್ವವು ಎಚ್ಚರಿಕೆಯಿಂದ ಗಮನಿಸುತ್ತಿದೆ. ಸೌದಿ ಅರೇಬಿಯಾದಲ್ಲಿ ವಿದೇಶಿ ಆಟಗಾರರು ಸ್ಥಳೀಯ ಸಂಸ್ಕೃತಿ ಮತ್ತು ಧರ್ಮಕ್ಕೆ ಗೌರವ ತೋರುವುದು ಸ್ವಾಗತಾರ್ಹವಾಗಿದೆ. ರೊನಾಲ್ಡೋ ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳಲ್ಲಿ ಮತ್ತು ಸಾರ್ವಜನಿಕ ಹೇಳಿಕೆಗಳಲ್ಲಿ ಸೌದಿ ಅರೇಬಿಯಾ ಮತ್ತು ಅಲ್ಲಿನ ಜನರ ಬಗ್ಗೆ ಗೌರವವನ್ನು ವ್ಯಕ್ತಪಡಿಸಿದ್ದಾರೆ. ರೊನಾಲ್ಡೋ ಮಾಡಿದ್ದು ಕೆಲವೊಮ್ಮೆ ಉದ್ದೇಶಪೂರ್ವಕ ಧಾರ್ಮಿಕ ಕೃತ್ಯವಲ್ಲದಿದ್ದರೂ ಅದು ಸ್ಥಳೀಯ ಜನರಲ್ಲಿ ಸಕಾರಾತ್ಮಕ ಸಂದೇಶವನ್ನು ತಲುಪಿಸಿರಬಹುದು. ನೋಡಿ, ಎಂತಹ ಒಳ್ಳೆಯ ಮನುಷ್ಯ! ತಾನು ನಂಬುವ ಧರ್ಮವನ್ನು ನಂಬುವ ಜೊತೆಗೆ ಇತರ ಧರ್ಮಗಳನ್ನು ಗೌರವಿಸುತ್ತಾರೆ ಮತ್ತು ಆದರಿಸುತ್ತಾರೆ ಎಂಬುದನ್ನು ಇದರಿಂದ ನಾವು ಅರ್ಥಮಾಡಿಕೊಳ್ಳಬಹುದು. ಇದೇ ಅವರನ್ನು ಇತರರಿಂದ ಭಿನ್ನವಾಗಿಸುವುದು. ಮನಸ್ಸಿನಲ್ಲಿ ಸಾಮುದಾಯಿಕತೆ ಇಲ್ಲದ, ದ್ವೇಷವಿಲ್ಲದ, ನಿಷ್ಕಪಟ ಮನುಷ್ಯ. ಇದಲ್ಲದೆ ಅವರು ಇದುವರೆಗೂ ದೇಹದ ಮೇಲೆ ಟ್ಯಾಟೂ ಮಾಡಿಕೊಂಡಿಲ್ಲ, ಮದ್ಯಪಾನ ಮಾಡುವುದಿಲ್ಲ. ಇದೇ ಕಾರಣಕ್ಕೆ ಬಹುಶಃ ಮುಸ್ಲಿಂ ಸಹೋದರರಿಗೂ ಅವರನ್ನು ತುಂಬಾ ಇಷ್ಟವಾಗಿರಬಹುದು. ಅಲ್ಲಾಹು ಯಾವಾಗ ಒಬ್ಬ ಮನುಷ್ಯನಿಗೆ ಹಿದಾಯತ್ ನೀಡುತ್ತಾನೆ ಎಂದು ನಾವು ಎಂದಿಗೂ ಹೇಳಲಾಗದು. ಅದು ಯಾವ ಕ್ಷಣದಲ್ಲಾದರೂ ಸಂಭವಿಸಬಹುದು. ಅಲ್ಲಾಹು ಅವರಿಗೆ ಬೇಗನೆ ಹಿದಾಯತ್ ನೀಡಲಿ ಎಂದು ನಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಾರ್ಥಿಸೋಣ.